ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಮೊಟ್ಟೆಯಿಂದ ಒಂದು ಹೆಲ್ತಿಯಾದ ಎಗ್ ಕರಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 4 ಮೊಟ್ಟೆಯನ್ನು ಈ ರೀತಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು, ಸಣ್ಣಗೆ ಹೆಚ್ಚಿಟ್ಟಿದ್ದ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದಪ್ಪಮೆಣಸಿಕಾಯಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಮೊದಲಿಗೆ ಈಗ 4 ಮೊಟ್ಟೆಯನ್ನು ತೊಗೊಂಡಿದ್ದೀನಲ್ವಾ, ಈ ಮೊಟ್ಟೆಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಒಂದು ವಿಸ್ಕರ್ನ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಲೆಯನ್ನು ಹಚ್ಚಿ ಈ ರೀತಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ. ಈ ರೀತಿ ಪ್ಲೇಟನ್ನು ಇಟ್ಟು ಇದನ್ನು ಕಾಯಲು ಇಡಿ. ಈಗ ಪಾತ್ರೆಯನ್ನು ಕಾಯಲಿಟ್ಟಿದ್ದೀವಿ. ನಂತರ ಈ 4 ಮೊಟ್ಟೆಯ ಮಿಶ್ರಣವನ್ನು ಈ ರೀತಿ ನಮ್ಮ ಮನೆಯಲ್ಲಿ ಒಂದು ಬಾಕ್ಸನ್ನು ತಗೊಂಡು ಆ ಬಾಕ್ಸ್ಗೆ ಈ ಮಿಶ್ರಣವನ್ನು ಹಾಕಿ. ಬಾಕ್ಸ್ಗೆ ಮಿಶ್ರಣವನ್ನು ಹಾಕಿ ಇದನ್ನು ಮುಚ್ಚಿಟ್ಟು, ನಾವೇನು ಈಗಾಗಲೇ ನೀರನ್ನು ಕಾಯಕ್ಕಿಟ್ಟಿದ್ದೀವಿ ಅದರ ಒಳಗೆ ಈ ರೀತಿ ಬಾಕ್ಸನ್ನು ಇಟ್ಟು ಒಂದು ಮುಚ್ಚುಳವನ್ನು ಈ ರೀತಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿಕೊಳ್ಳಿ. ಇವಾಗ 5 ನಿಮಿಷ ಆಗಿದೆ. ಉರಿಯನ್ನು ಆಫ್ ಮಾಡಿ ನೀವು ಇಟ್ಟಿರುವಂಥ ಬಾಕ್ಸನ್ನು ತೆಗೆದು ಹೊರಗೆ ಇಡಿ ತಣ್ಣಗಾಗಲು. ಈ ರೀತಿ ಬಾಕ್ಸ್ನಲ್ಲಿ ಬೆಂದಿರುವಂಥ ಇದನ್ನು ಹೊರಗೆ ತೆಗೆದುಕೊಂಡು ಇವಾಗ ಬೇಯಿಸಿದಂಥ ಮೊಟ್ಟೆಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡ ನಂತರ ಒಂದು ಪ್ಯಾನನ್ನು ಇಟ್ಟು ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಈ ರೀತಿ ಎಣ್ಣೆಯನ್ನು ಹಾಕಿ ಕಾಯಲು ಇಡಿ. ಈ ರೀತಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ. ಈರುಳ್ಳಿಯನ್ನು ಹಾಕಿ ಗೋಲ್ಡ್ ಬ್ರೌನ್ ಬರುವವರೆಗೂ, ಹೊಂಬಣ್ಣ ಬರುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಸಣ್ಣದಾಗಿ ಕತ್ತರಿಸಿಟ್ಟುಕೊಂಡಿರುವಂಥ ದಪ್ಪಮೆಣಸಿಕಾಯನ್ನು ಸೇರಿಸಿ ಇದನ್ನು ಇದರ ಜೊತೆ ಚೆನ್ನಾಗಿ ರೋಸ್ಟ್ ಮಾಡಿ. ಬೇಯ್ತಿರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೋಸ್ಟ್ ಆದ ನಂತರ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ಚಿಟಿಕೆ ಅರಿಶಿಣ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ನಂತರ ಸ್ವಲ್ಪ ಮೊಸರು. ಇಷ್ಟನ್ನು ಹಾಕಿ ಲೋನ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರಿಯಿರಿ. ಈ ರೀತಿ ಬೇಯುವಾಗ ಸ್ವಲ್ಪ ನೀರನ್ನು ಸೇರಿಸಿ
ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 3 ನಿಮಿಷ ಬೇಯಿಸಿಕೊಳ್ಳಿ. ಇವಾಗ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಇದು ಕರಿ ರೋಸ್ಟ್ ಆಗಿದೆ. ಇದಕ್ಕೆ ಮೊದಲೇ ಕಟ್ ಮಾಡಿಟ್ಟುಕೊಂಡಿರುವಂಥ ಮೊಟ್ಟೆ ಸ್ಲೈಸನ್ನು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬಿಡಿ. ಈಗ 1 ನಿಮಿಷ ಹಾಗೆ ಬಿಟ್ಟಿದ್ದೆ. ಮಸಾಲೆ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹಿಡಿದಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳಿ. ಇವಾಗ ಟೇಸ್ಟಿಯಾದ ಎಗ್ ಕರಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ, ಪರೋಟದ ಜೊತೆಗೆ ಕೂಡ ಸವಿಬೋದು. ಇವತ್ತು ಮಾಡಿದಂಥ ಈ ಎಗ್ ಕರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.